ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಈ ನೈಸ್ ಟೋಲ್ ಜಟಾಪಟಿ ಮತ್ತೆ ಮುಂದುವರೆದಿದೆ. ಡಿಕೆ ಬ್ರದರ್ಸ್ ಬಾಲಕೃಷ್ಣ ವಿರುದ್ಧ ಎಚ್ಡಿಕೆ ಸಿಡಿಮಿಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೈಸ್ ಟೋಲ್ ಜಟಾಪಟಿ ಮುಂದುವರೆದಿದೆ. ಡಿಕೆ ಬ್ರದರ್ಸ್ ಬಾಲಕೃಷ್ಣ ವಿರುದ್ಧ ಎಚ್ಡಿಕೆ ಸಿಡಿಮಿಡಿಗೊಂಡಿದ್ದಾರೆ. ಮಹಾನ್ ಅಭಿವೃದ್ಧಿ ಹರಿಕಾರರ ಹೇಳಿಕೆಯನ್ನ ನಾನು ಕೂಡ ಗಮನಿಸಿದ್ದೇನೆ. ದಿನ ಸೂಟ್ ಕೇಸ್ಗಳನ್ನ ಇಟ್ಕೊಂಡು ಬರೋರನ್ನ ಎಲ್ಲಿ ಭೂಮಿ ಸಿಗುತ್ತೆ ಅಂತ ಲಪಟಾಯಿಸೋ ಕೆಲಸವನ್ನ ಮಾಡಿಲ್ಲ ನಾನು. ರಾಮನಗರದ ಅಕ್ಕೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ನಾನು ಅಂತಹ ಬೃಂದಾವನ ಕಟ್ಟಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿಯವರು ಕಿಡಿಕಾರ್ತಾರೆ. ಈ ನೈಸ್ ಟೋಲ್ ಜಟಾಪಟಿ ಏನಿದೆಯಲ್ಲ, ಇದು ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳನ್ನು ಕೂಡ ಹೊಂದ್ತಾ ಇರುವಂತಹ ವಿಚಾರ ಆಗಿರುವಂಥದ್ದು. ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಹಾಗೆ ಬಾಲಕೃಷ್ಣ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಿನ್ನೆ ದಿನ ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದ್ದು ಬೃಂದಾವನ ಪಂದವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಇಟ್ಕೊಂಡ್ ಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋದಲ್ಲ ನಾವು. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಾಲಕೃಷ್ಣ ನಡುವೆ ಹೊಟ್ಟೆ ಕಿಚ್ಚಿನ ಕದನ ನಡೀತಾ ಇದೆ. ಡಿಕೆಶಿ ಸಿಎಂ ಆಗಿದ್ದು ಸಹಿಸಲಾಗ್ತಿಲ್ಲ ಅಂತ ಬಾಲಕೃಷ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸಚಿವ ಬಾಲಕೃಷ್ಣಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನು ಎರಡು ಕೊಂಬುಗಳಿರುತ್ತಾ? ನಾನು ಕೂಡ 2 ಬಾರಿ ಸಿಎಂ ಆಗಿದ್ದೇನೆ. ಧ್ವನಿ ಎತ್ತಿದ್ರೆ ಹೊಟ್ಟೆ ನೋವು ಬಂದ್ರೆ ನಾನೇನ್ ಮಾಡ್ಲಿ? ನಾನು ಯಾಕೆ ಹೊಟ್ಟೆ ಉರಿ ಪಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಬಾಲಕೃಷ್ಣ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿಯವರು ಹರಿಹಾಯ್ದಿದ್ದಾರೆ. ಈ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿ ಬಂದೋದ್ರು? ಅದೇನು ಮುಖ್ಯಮಂತ್ರಿ 2 ಕೊಂಬ ಐತಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಪ್ಪ. ಅದೇನು ದೊಡ್ಡ ವಿಷಯ? ಅದೇನು ಶಾಶ್ವತವಾದ ಜಾಗ? ಯಾತಿಗೆ ನಾನು ಹೊಟ್ಟೆ ಉರಿ ಪಡ್ಕೊಳ್ಳಿ? ಅದ್ರಿಂದ ಏನಾಗುತ್ತೆ ನನಗೆ? ಹೊಟ್ಟೆ ಉರಿ ಪಡೋದ್ರಿಂದ ನಾನು ಈ ರಾಜ್ಯದಲ್ಲಿ ರಾಜಕಾರಣಕ್ಕೆ ಬಂದಂತ ದಿನದಿಂದ ಎಲ್ಲಾದ್ರೂ ಅಕ್ರಮಗಳು ನಡೆದರೆ ಅದನ್ನ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದನ್ನ ನಮ್ಮ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ಅಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಯಾರ್ಯಾರು ಯಾವ ತರ ನಡ್ಕೊಂಡಿದ್ದೀರಿ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅವಕ್ಕೆಲ್ಲ ಬೆಂಬಲ ಕೊಟ್ಟಿದ್ದೀರಿ, ಇವತ್ತು ನಾನು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಟ್ಟೆ ನೋವು ಬಂದ್ರೆ ನಾನೇನು ಮಾಡಲಿ? ಡಿಕೆ ಸುರೇಶ್ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಪಾಪದ ಕೊಳೆ ಫೈಟ್ ನಡೀತಾ ಇದೆ. ಅವರ ಪಾಪದ ಫಲ ತೊಳೆಯುತ್ತಿದ್ದೇವೆ ಅಂತ ಕಿಡಿಕಾರಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೊತ್ವಾಲನಿಗೆ ಹೆಂಡ ಕೊಡುತ್ತಾ ಇವರು ಕೂತಿದ್ರು. ರಾಮನಗರಕ್ಕೆ ನಾವು ಬಂದಾಗ ಕನಕಪುರ ಹೇಗಿತ್ತು? ಡಿಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಹೇಗಿತ್ತು? ಬೀದಿ ಕಂಬಿ ಇರ್ಲಿಲ್ಲ, ಲೈಟ್ ಇರ್ಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸ್ತಾರೆ ದೇವೇಗೌಡರು. ಇವರೆಲ್ಲಿದ್ರು? ಆಗ ಅಲ್ಲಿ ಕೊತ್ವಾಳನಿಗೆ ಎಂಡ ಕೂಡ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ದೇವೇಗೌಡರು ಕೆಲಸ ಮಾಡೋದು. ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಹೇಗಿತ್ತು? ಬೀದಿ ಕಂಬಿ ಇರ್ಲಿಲ್ಲ, ಲೈಟ್ ಇರ್ಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸ್ತಾರೆ ದೇವೇಗೌಡರು. ಇವರೆಲ್ಲಿದ್ರು? ಆಗ ಅಲ್ಲಿ ಕೊತ್ವಾಳನಿಗೆ ಎಂಡ ಕೂಡ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ದೇವೇಗೌಡರು ಕೆಲಸ ಮಾಡೋದು.